ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಂಬೆಹಣ್ಣನ್ನು ಸುಟ್ಟು ನೋಡಿ ನೀವೇ ಶಾಕ್ ಆಗ್ತೀರಾ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ನಾನಿಲ್ಲಿ 2 ಏಲಕ್ಕಿಯನ್ನು ತಗೊಂಡಿದ್ದೀನಿ, ಹಾಗೆ 3 ಲವಂಗನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಹಸಿ ಶುಂಠಿನ ತಗೊಂಡಿದ್ದೀನಿ. ಎಳೆ ಶುಂಠಿ ಇದು 1 ಇಂಚಷ್ಟು ತಗೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನು 1 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಈ ರೆಮಿಡಿ ಮಾಡೋದಕ್ಕೆ ಈ 4 ವಸ್ತುಗಳು ಸಾಕು. ತುಂಬಾ ಉಪಯುಕ್ತವಾಗಿರುವಂತಹ ರೆಮಿಡಿ ಇದು. ಅದು ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಚಿಕ್ಕ ಬಾಣಲಿಗೆ 2 ಏಲಕ್ಕಿ 3 ಲವಂಗನ ಹಾಕ್ಕೊಂಡ್ಬಿಟ್ಟು ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಫುಲ್ಲು ಬ್ಲ್ಯಾಕ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿರುವಂತಹ ಏಲಕ್ಕಿ ಲವಂಗನ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಶುಂಠಿ ತೊಗೊಂಡಿದ್ದೆ ಅಲ್ವಾ, ಶುಂಠಿನೂ ಕೂಡ ಈ ರೀತಿ ಸುಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ. ನೋಡಿ, ಈ ಥರ ಚೆನ್ನಾಗಿ ಸುಟ್ಕೊಳ್ಬೇಕು. ಶುಂಠಿ ಸ್ವಲ್ಪ ಸ್ಮೂತಾಗಿ ಆಗಬೇಕು, ಅಲ್ಲಿವರೆಗೂ ಸುಟ್ಕೊಂಡ್ರೆ ಸಾಕು. ಜಾಸ್ತಿ ಸುಟ್ಕೊಳ್ಬೇಕು ಅಂತೇನಿಲ್ಲ. ನೋಡಿ, ಈ ರೀತಿ ನಾನು 2 ಸೈಡನ್ನು ನೀಟಾಗಿ ಸುಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ನಿಂಬೆಹಣ್ಣನ್ನು ಸುಟ್ಕೊಳ್ತಾ ಇದ್ದೀನಿ. ಜಾಸ್ತಿ ನಿಂಬೆಹಣ್ಣು ಸುಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಈ ರೀತಿ ಸ್ವಲ್ಪ ಸುಟ್ಕೊಂಡ್ರೆ ಸಾಕು. ನೋಡಿ, ಜಸ್ಟ್ ಒಂದು 2-3 ಸೆಕೆಂಡ್ ಸುಟ್ಕೊಂಡು ತಗೊಂಡಿದ್ದೀನಿ ನಾನು. ಈಗ ನಿಂಬೆಹಣ್ಣು ಹಾಗೆ ಶುಂಠಿ ಹಾಗೆ ಏಲಕ್ಕಿ ಲವಂಗ ಎಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಇವೆಲ್ಲ ತಣ್ಣಗಾಗಬೇಕು. ನಾನಿಲ್ಲಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ತಣ್ಣಗಾದ ನಂತರ ನಾನು ಏಲಕ್ಕಿನ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಈಗ ಏಲಕ್ಕಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಏಲಕ್ಕಿ ಬೀಜನ ಮಾತ್ರ ಇಟ್ಕೊಳ್ಳೋಣ. ನೋಡಿ, ಹಾಗೆ ನಾನು ಇನ್ನೂ ಒಂದು ಏಲಕ್ಕಿನ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸಿಪ್ಪೆ ತೆಗೆದುಬಿಟ್ಟು ಏಲಕ್ಕಿ ಬೀಜ ಮಾತ್ರ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಈ ಏಲಕ್ಕಿ ಬೀಜಗಳನ್ನ ಒಂದು ವೈಟ್ ಪೇಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಹಾಗೆಯೇ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ 3 ಲವಂಗನೂ ಕೂಡ ಏಲಕ್ಕಿ ಬೀಜಗಳ ಜೊತೆಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ನಾನು ಕುಟಾಣಿ ಕಲ್ಲಿಂದ ಈ ರೀತಿ ಕುಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಕುಟ್ಟೋದ್ರಿಂದ ನೀಟಾಗಿ ಪೌಡರ್ ಆಗಿಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಪೌಡರ್ ಆಗುತ್ತೆ. ನಾವು ಮಿಕ್ಸರ್ಗೆ ಹಾಕಿದರೆ ಮಿಕ್ಸರಲ್ಲಿ ಬ್ಲೇಡ್ಗೆ ಸಿಗೋದಿಲ್ಲ. ನೋಡಿ, ಈ ಥರ ನೀಟಾಗಿ ಪೌಡರ್ ಮಾಡ್ಕೊಂಡಾದಮೇಲೆ ನಾನು ಈ ಪೌಡರನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಎಷ್ಟು ನಯಸ್ಸಾಗಿ ಪೌಡರ್ ಥರ ಆಗಿದೆ ಅಂತ. ನಾವು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ, ಹಾಗಾಗಿ ಈ ಥರ ನಯಸ್ಸಾಗಿ ಪೌಡರ್ ಆಗಿದೆ. ಈಗ ಇದನ್ನು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಶುಂಠಿನ ಸುಟ್ಕೊಂಡಿದ್ವಿ ಅಲ್ವಾ, ಶುಂಠಿ ಮೇಲಿರುವಂತಹ ಬ್ಲ್ಯಾಕ್ ಸಿಪ್ಪೆ ಏನಿದೆ ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಚಾಕುವಿನಿಂದ. ನೋಡಿ, ಸ್ಮೂತಾಗಿ ಆಗಿದೆ ಶುಂಠಿ, ಆ ಥರ ನಾನು ಸುಟ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಸ್ಮೂತಾಗಿ ಶುಂಠಿ ಆಗಬೇಕು, ಅಲ್ಲಿವರೆಗೂ ಸುಟ್ಕೊಳ್ಬೇಕಾಗುತ್ತೆ. ಈ ಥರ ಎಲ್ಲ ಶುಂಠಿ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನು ಇದನ್ನು ಕುಟಾಣಿ ಒಳಗೆ ಹಾಕ್ಬಿಟ್ಟು ನಾನು ಜಜ್ಕೊಳ್ತೀನಿ. ಶುಂಠಿ ಪೇಸ್ಟ್ ಮಾಡ್ಕೊಳ್ತೀವಿ ಅಲ್ವಾ, ಆ ಥರ ಪೇಸ್ಟ್ ರೀತಿಯಲ್ಲಿ ಜಜ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಜಜ್ಜಿದ್ರೆ ಸಾಕು, ನಯಸ್ಸಾಗಿ ಪೇಸ್ಟ್ ರೀತಿ ಆಗಿಬಿಡುತ್ತೆ. ನೋಡಿ, ಈ ಥರ ನಯಸ್ಸಾಗಿ ಆಗಿದೆ. ಈಗ ಆ ಶುಂಠಿನ ಜಜ್ಕೊಂಡಿರೋದನ್ನ ನಾನು ಪೌಡರ್ ಮಾಡಿಟ್ಕೊಂಡಿರೋ ಏಲಕ್ಕಿ ಲವಂಗದ ಜೊತೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ನಿಂಬೆಹಣ್ಣು ಸುಟ್ಕೊಂಡಿದ್ದೆ ಅಲ್ವಾ, ನಿಂಬೆಹಣ್ಣು ಸುಟ್ಟಿರೋದ್ರಿಂದ ಸ್ಮೂತಾಗಿ ಆಗಿರುತ್ತೆ, ರಸ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ನಾನಿಲ್ಲಿ ಅರ್ಧ ಹೋಳಿಗೆ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ರಸ ಬಿಟ್ಕೊಳ್ತಾ ಇದೆ ನೋಡಿ. ನಾವು ಸುಟ್ಕೊಂಡಿರೋದ್ರಿಂದ ನಿಂಬೆಹಣ್ಣು ಮೆತ್ತಗಾಗಿರುತ್ತೆ ಅಲ್ವಾ, ಆವಾಗ ರಸ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಅರ್ಧ ಹೋಳಿಗೆ ನಿಂಬೆಹಣ್ಣಿನ ರಸನ ತೆಗೆದುಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಇವಾಗ ಮಿಕ್ಸ್ ಮಾಡಿದರೆ ಈ ರೆಮಿಡಿ ರೆಡಿ ಆಗಿಬಿಡುತ್ತೆ. ಇದನ್ನು ನಾವು ಜಾಸ್ತಿ ಕೆಮ್ಮು ಕಫ ಶೀತ ಆಗ್ತಿರುತ್ತೆ ಅಲ್ವಾ, ಅಂಥವ್ರಿಗೆ ಕುಡಿಸ್ಬೋದು. ಅದು ಯಾವ ರೀತಿ ನಾವು ಇದನ್ನು ತಗೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನಾದರೂ ಚಿಕ್ಕ ಮಕ್ಕಳಿಗೆ ಕುಡಿಸ್ತಾ ಇದ್ದೀವಿ ಅಂತಂದರೆ ಈ ರೀತಿ ನೋಡಿ, ರೆಡಿ ಮಾಡ್ಕೊಂಡಿರೋ ರೆಮಿಡಿಯನ್ನು ಕೈಯಲ್ಲಿ ಈ ರೀತಿ ಹದ್ದುಬಿಟ್ಟು ಚೀಪಿಸ್ಬೋದು. 2 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ರೀತಿ ಕೈಯಿಂದ ಹದ್ದುಬಿಟ್ಟು ಚೀಪ್ಸಿದ್ರೆ ಸಾಕು. ಬೆಳಗ್ಗೆ ಹಾಗೆ ಸಂಜೆ ಈ ಥರ ಚೀಪ್ಸಿದ್ರೆ ಸಾಕಾಗುತ್ತೆ. ಅದೆಷ್ಟೇ ಕೆಮ್ಮು ಕಫ ಇರಲಿ ವಾಸಿ ಆಗಿಬಿಡುತ್ತೆ. ಇದನ್ನು ನಾವು ಡೈಲಿ ಚೀಪ್ಸೋದಕ್ಕಾಗೋದಿಲ್ಲ ಅಂತಂದರೆ ವಾರದಲ್ಲಿ 2-3 ಸಲ ಈ ಥರ ಮಾಡಿ ಚೀಪ್ಸಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದನ್ನು 5 ವರ್ಷದ ಮೇಲ್ಪಟ್ಟವ್ರಿಗೆ ಹಾಗೆ 50 ವರ್ಷದ ಮೇಲ್ಪಟ್ಟವ್ರಿಗೆಲ್ಲ ಕುಡಿಸ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಅರ್ಧ ಸ್ಪೂನನ್ನು ರೆಡಿ ಮಾಡ್ಕೊಂಡಿರೋದನ್ನ ತಗೊಂಡ್ಬಿಟ್ಟು ಒಂದು ಲೋಟಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ. ಹಾಗೆ 5 ವರ್ಷದ ಮೇಲ್ಪಟ್ಟಿರೋರು ಕೂಡ ಇದೇ ಥರ ಕುಡಿಸ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.
ಈಗ ನೋಡಿ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕಾಗುತ್ತೆ. ಈ ಥರ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಬೇಗನೆ ಕೆಮ್ಮು, ಕಫ, ಶೀತ ಎಲ್ಲ ಕಡಿಮೆ ಆಗಿಬಿಡುತ್ತೆ. ನಾವಿಲ್ಲಿ ಯಾಕಂದರೆ ಲವಂಗ, ಶುಂಠಿ, ಏಲಕ್ಕಿ ಹಾಗೆ ನಿಂಬೆಹಣ್ಣನ್ನೆಲ್ಲ ಯೂಸ್ ಮಾಡಿರೋದ್ರಿಂದ, ಹಾಗೆ ಜೇನುತುಪ್ಪನೂ ಕೂಡ ಹಾಕಿದ್ವಿ ಅಲ್ವಾ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಮಿಡಿನ. ಖಂಡಿತವಾಗ್ಲೂ 100% ರಿಸಲ್ಟ್ ಸಿಗುತ್ತೆ. ನೀವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಕೂಡ ಇರೋದಿಲ್ಲ ಇದನ್ನು ಕುಡಿಯೋದ್ರಿಂದ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೆಮಿಡಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರುವಂತಹ ಎಲ್ಲರಿಗೂ ಧನ್ಯವಾದಗಳು.